ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿ, ಶುಚಿ ಕಿಚನಲ್ಲಿ ಏನು ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲರೂ ಇಡ್ಲಿ ತಿಂದಿರ್ತಾರೆ, ತಟ್ಟೆ ಇಡ್ಲಿ ತಿಂದಿರ್ತಾರೆ, ಮಾಮೂಲಿ ಇಡ್ಲಿ ತಿಂದಿರ್ತಾರೆ, ಬಟನ್ ಇಡ್ಲಿ ತಿಂದಿರ್ತಾರೆ, ಸಾಂಬಾರ್ ಇಡ್ಲಿ ತಿಂದಿರ್ತಾರೆ, ಏನೇನೋ ಇಡ್ಲಿ ತಿಂದಿರ್ತಾರೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವಿವತ್ತು ತೋರಿಸ್ತಾ ಇದೀವಿ ಸಿಹಿ ಇಡ್ಲಿ. ನಮ್ಮ ಕಾರ್ಯಕ್ರಮದಲ್ಲಿ ಸಿಹಿ ಇಡ್ಲಿನ ನೀವು ಕೂಡ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ಶುಚಿ ಕಿಚಿಗೆ ಸ್ವಾಗತ. This video is sponsored by ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ, ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್, ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಟಿಫನ್ಗೆ ಮಾಡೋಂಥದ್ದು. ಇಡ್ಲಿ ಅಂದರೆ ನಮ್ಮ ಸೌತ್ ಇಂಡಿಯಾ ಸ್ಪೆಷಲ್ ಇಡ್ಲಿ. ಹಲವಾರು ವಿಧಾನಗಳಲ್ಲಿ ಇಡ್ಲಿಗಳನ್ನ ಮಾಡ್ತೀವಿ, ಬಗೆ ಬಗೆಯ ಇಡ್ಲಿಗಳು. ಈ ಇಡ್ಲಿಯ ರೆಸಿಪಿ ಒಂದು ಹಳೆಯ ಕಾಲದ ರೆಸಿಪಿ. ಇದು ನಮ್ಮನೆಯ ಅಡುಗೆ, ಸಿಹಿ ಇಡ್ಲಿ. ಸಿಹಿ ತಟ್ಟೆ ಇಡ್ಲಿಗೆ ಬೇಕಾಗುವ ಪದಾರ್ಥಗಳು: ಕುಸುಬ್ಲಕ್ಕಿ, ಬೆಲ್ಲ, ಹಸಿ ತೆಂಗಿನ ತುರಿ, ಏಲಕ್ಕಿ, ತುಪ್ಪ. ಈ ಸಿಹಿ ತಟ್ಟೆ ಇಡ್ಲಿಗೆ ನಾನಿಲ್ಲಿ ಕುಸುಬ್ಲಕ್ಕಿನ ತೊಗೊಂಡಿದ್ದೀನಿ. ಕುಸುಬ್ಲಕ್ಕಿ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದೆ, ಇಡ್ಲಿಗೆ ಬಳಸೋಂಥದ್ದು ಹಾಗೂ ಈಸಿಯಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ಕುಸುಬ್ಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಿ. ಚೆನ್ನಾಗಿ ನೆಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಅಥವಾ ಬೆಳಗ್ಗೆ ನೀವು ತಿಂಡಿಗೆ ಮಾಡ್ತೀರಾ ಅಂದರೆ ರಾತ್ರಿ ನೆನೆಸಿಡಿ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಇಡ್ಲಿ ಫರ್ಮೆಂಟ್ ಆಗಬೇಕಾಗಿಲ್ಲ, ಹುದುಗ್ ಬರಬೇಕಾಗಿಲ್ಲ. ಇಲ್ಲಿ ರಾತ್ರಿ ಅಕ್ಕಿ ನೆನೆಸೋದಷ್ಟೇ, ಒಂದು 4 ರಿಂದ 5 ಅವರ್ ನೆನೆಸಿದ್ರು ಸಾಕಾಗುತ್ತೆ. ಬೆಳಗ್ಗೆ ಎದ್ದು ಹಾಗೆ ರುಬ್ಬಿ ನೀವು ಮಾಡೋಂಥದ್ದು, ಇಲ್ಲಿ ಉದಕ್ಕೆ ಬರಬೇಕಾಗಿಲ್ಲ ಇಡ್ಲಿ. ಇಲ್ಲಿ ಅಕ್ಕಿ ನೆಂದಿರೋದ್ರನ್ನ ಮೊದಲನೇದಾಗಿ ಈಗ ರುಬ್ಕೋಬೇಕು. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ಕುಸುಬ್ಲಕ್ಕಿನ ತೊಗೊಂಡಿದ್ದೀನಿ. ಅರ್ಧ ಭಾಗದಷ್ಟು ಹಾಕ್ತಾ ಇದ್ದೀನಿ ಈಗ ರುಬ್ಬೋದಕ್ಕೆ. 1 ಗ್ಲಾಸ್ ಅಷ್ಟು ಅಕ್ಕಿಗೆ 1 ಗ್ಲಾಸ್ ಅಷ್ಟೇ ಬೆಲ್ಲ ತೊಗೋತಾ ಇದ್ದೀನಿ ನಾನು. ಬೆಲ್ಲನ ಈ ರೀತಿಯಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ 1 ಗ್ಲಾಸ್ ಅಷ್ಟು ಬೆಲ್ಲ, 1 ಗ್ಲಾಸ್ ಅಷ್ಟು ಅಕ್ಕಿ ಹಾಗೂ ಅರ್ಧದಷ್ಟು ಹಸಿ ತೆಂಗಿನ ತುರಿ. ಈಗ ಸ್ವಲ್ಪ ಹಾಕೋತೀನಿ, ಮತ್ತೆ ಇನ್ನು ಸ್ವಲ್ಪ ಸೇರಿಸ್ಕೋತೀನಿ. ಬೆಲ್ಲನ ನಾವು ಕಡೆಯಲ್ಲಿ ರುಬ್ಕೊಳ್ಳೋಣ, ಯಾಕಂದರೆ ಅಕ್ಕಿಲಿ ನೈಸ್ ಆಗಬೇಕು ನಮಗೆ. ಬೆಲ್ಲ ಹಾಕಿದ್ರೆ ಕಂಪ್ಲೀಟಾಗಿ ಅಕ್ಕಿ ಸಾಫ್ಟಾಗಿ ಆಗಲ್ಲ. ಇದಕ್ಕೆ ನೀರು ಜಾಸ್ತಿ ಸೇರಿಸಬಾರ್ದು, ಅದೊಂದು ಟಿಪ್. ನೀರು ಜಾಸ್ತಿ ಸೇರಿಸಿದ್ರೆ ಇಡ್ಲಿ ಬರೋದಿಲ್ಲ, ತೆಳುವಾಗುತ್ತೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅಕ್ಕಿ ಚೆನ್ನಾಗಿ ನೆಂದಿದ್ರೆ ಜಾಸ್ತಿ ನೀರು ಬೇಕಾಗೋದಿಲ್ಲ. ಇನ್ನು ಅರ್ಧ ಭಾಗಷ್ಟು ಅಕ್ಕಿನ ಈಗ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ತೆಂಗಿನ ತುರಿಲಿ ಆವಾಗಲೇ 1/4 ಭಾಗ ಹಾಕಿದೆ. ಈಗ ಮತ್ತೆ 1/4 ಭಾಗದಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಆಗಿದೆ. ಈಗ ನಾನು 1 ಗ್ಲಾಸ್ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸೊ ನೋಡಿ, ಬೆಲ್ಲ ಸೇರಿಸೋದ್ರಿಂದ ತೆಳು ಆಗುತ್ತೆ, ಅದರಿಂದ ನೀರು ಕಡಿಮೆ ಹಾಕಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಏಲಕ್ಕಿ ಒಳ್ಳೆ ಘಮ ಕೊಡುತ್ತೆ ಇಡ್ಲಿಲಿ. ಇದು ನಿಜವಾಗ್ಲೂ ತುಂಬಾನೇ ರುಚಿಯಾಗಿರುತ್ತೆ. ಇದು ಈ ಸ್ವೀಟ್ ಒಂಥರ ಆರೋಗ್ಯವಾದ ಸ್ವೀಟ್ ಅಂತ ಹೇಳ್ಬೇಕು. ಸ್ವೀಟ್ ತಿನ್ಬೇಕು ಅನ್ಸ್ದಾಗ ಈ ಸಿಹಿ ಇಡ್ಲಿ ತುಂಬಾನೇ ಒಳ್ಳೇದು. ಬೆಲ್ಲ ಹಾಗೂ ಅಕ್ಕಿನ ಬಳಸಂಥದ್ದು. ಇದಕ್ಕೆ ಯಾವುದೇ ನೀರು ಬೇಡ, ಹಾಗೆ ರುಬ್ಕೊಳ್ಳೋಣ. ನೋಡಿ, ಇಷ್ಟು ತೆಳುವಾಗುತ್ತೆ ಬೆಲ್ಲ ಸೇರಿಸೋದ್ರಿಂದ. ಅದರಿಂದ ಗಟ್ಟಿಯಾಗಿ ಫಸ್ಟು ರುಬ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ತೆಳುವಾಗುತ್ತೆ ಬೆಲ್ಲ ಹಾಕಿದ್ರೆ, ಅದರಿಂದ ಗಟ್ಟಿಗೆ ರುಬ್ಕೋಬೇಕು. ನಾನು ಬಳಸ್ತಾ ಇದ್ದೀನಿ ನಂದಿನಿ ಶುದ್ಧ ತುಪ್ಪ. ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಕೊಡುತ್ತೆ ಈ ಸಿಹಿ ಇಡ್ಲಿಲಿ, ಹಾಗೂ ಇಡ್ಲಿ ನಮಗೆ ಈಸಿಯಾಗಿ ತೆಗಿಯೋದಕ್ಕೆ ಸುಲಭ ಆಗುತ್ತೆ. ಜಸ್ಟ್ ಇಲ್ಲಿ ಚಿಟಿಗೆ ಅಷ್ಟು ಉಪ್ಪನ್ನ ಸೇರಿಸ್ತೀನಿ. ಯಾವುದೇ ಸ್ವೀಟ್ ಮಾಡುವಾಗ ಚಿಟಿಗೆ ಅಷ್ಟು ಉಪ್ಪನ್ನ ಸೇರಿಸಿದ್ರೆ ಆ ಸಿಹಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಜಸ್ಟ್ ಚಿಟಿಗೆ ಅಷ್ಟೇ. ನೀರು ಕಾದಿದೆ ಈಗ. ಈ ಇಡ್ಲಿಗೆ ಯಾವುದೇ ಸೋಡಾ ಎಲ್ಲ ಬಳಸಬೇಕಾಗಿಲ್ಲ. ಇವಾಗ ಸಿಹಿ ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಇದನ್ನು. ಇಡ್ಲಿ ಬೇಯೋಂಥ ಸಮಯ 10 ನಿಮಿಷ ಸಾಕು. ಯಾವುದಾದ್ರು ಒಂದು ನೀವು ಕಡ್ಡಿಲಿ ಚುಚ್ಚಿ ನೋಡಿದಾಗ ಅಂಟು ಇರಬಾರ್ದು, ಆವಾಗ ಇಡ್ಲಿ ಬೆಂದಿದೆ ಅಂತ. ಇದು 10 ನಿಮಿಷ ಸಾಕಾಗುತ್ತೆ ಇಡ್ಲಿ ಬೇಯೋದಕ್ಕೆ. 10 ನಿಮಿಷ
ಆದರೆ ಸಿಹಿ ಇಡ್ಲಿ ರೆಡಿ ಆಗುತ್ತೆ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. 10 ನಿಮಿಷ ಆಗಿದೆ. ಈಗ ಇಡ್ಲಿ ಬೆಂದಿದೆ. ಇಡ್ಲಿ ಯಾವಾಗಲೂ ಯಾವುದೇ ಇಡ್ಲಿ ಮಾಡಿದ್ರೂ ಇಡ್ಲಿ ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಹಾಗೆ ಬಿಡಿ. ಹಾಗೂ ತಟ್ಟೆಯಿಂದ ತೆಗಿಯೋದಕ್ಕೂ 1-2 ನಿಮಿಷ ತಣ್ಣಗಾದ ಮೇಲೆ ತೆಗಿಬೇಕು. ಆವಾಗ ನಮಗೆ ಕ್ಲೀನಾಗಿ ಶೇಪ್ ಬರುತ್ತೆ. ಬಿಸಿ ಇದ್ದಾಗ ತೆಗಿಯೋಕ್ಕೆ ಹೋದರೆ ಯಾವುದೇ ಇಡ್ಲಿ ಕರೆಕ್ಟಾಗಿ ಬರೋದಿಲ್ಲ. ಇಡ್ಲಿ ತಣ್ಣಗಾಗಿದೆ. ಈಗ ನಿಧಾನಕ್ಕೆ ಸ್ವಲ್ಪ ಸ್ಪೂನ್ನ ಒದ್ದೆ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಕೆಳಗಡೆನೂ ನಾವು ತುಪ್ಪ ಸವರಿರ್ತೀವಿ, ಈಸಿಯಾಗಿ ಬರುತ್ತೆ ನೋಡಿ. ಓಹೋ, ನಂದಿನಿ ಅವ್ರದ್ದು ಗುಡ್ ಲೈಫ್ ನಂದಿನಿ ಬೇವ್ ಡ್ರಿಂಕ್ ಸ್ಪ್ಲಾಶ್ ಅಂತ ಎಲ್ಲ ಹಣ್ಣಿಂದು ನೋಡಿ. ಇದು ಲಿಚಿದು, ಮ್ಯಾಂಗೋದು ಎಲ್ಲ ಥರದ್ದು ಒಳ್ಳೆ ಡ್ರಿಂಕ್ ಬಿಟ್ಟಿದ್ದಾರೆ. ಯಾಕಂದರೆ ಅವಾಗಲೇ ಸಿಕ್ಕಾಪಟ್ಟೆ ಬಿಸಿಲು ಶುರು ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಅಂದ್ಕೊಂಡೆಲ್ಲ ಮಾರ್ಚಲ್ಲಿ ಬರಬೇಕಾಗಿರೋ ಬಿಸಿಲೆಲ್ಲ ಫೆಬ್ರವರಿಲೇ ಬಂದ್ಬಿಟ್ಟಿದೆ ಅನ್ನಿಸ್ತಾ ಇದೆ. ಒಳ್ಳೆ ಮಜವಾಗಿರುವಂಥದ್ದು 200 ml ಟ್ರೆಟ್ರಾ ಪ್ಯಾಕ್ನಲ್ಲಿ ಸಿಗುತ್ತೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅನಿಸುತ್ತೆ, ಚೆನ್ನಾಗಿದೆ, ಒಳ್ಳೆ ಡ್ರಿಂಕು. ಯಾಕಂದರೆ ಎಲ್ಲ ಕಡೆ ನಂದಿನಿ ಬೂತ್ ಸಿಗುತ್ತೆ. ನಂದಿನಿ ಬೂತಲ್ಲಿ ಅದ್ಭುತವಾಗಿರುವಂಥ ನಮ್ಮ ನಂದಿನಿಯ ಪ್ರಾಡಕ್ಟು ಈ ಸಮ್ಮರ್ಗೆ ಮಜವಾಗಿದೆ. ಆಹಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಚಿ ಕಿಚನಲ್ಲಿ ಮುರಳಿಯವರೇ ವಿಶೇಷವಾದ ಅಡುಗೆ ಮಾಡಿದ್ದೀರಿ ಅಂತ ಗೊತ್ತು. ನಾವು ಇಡ್ಲಿಗಳೆಲ್ಲ ನೋಡಿದ್ದೀವಿ, ತಟ್ಟೆ ಇಡ್ಲಿ ನೋಡಿದ್ದೀವಿ, ಬಟನ್ಸ್ ಇಡ್ಲಿ ನೋಡಿದ್ದೀವಿ, ಸ್ಮಾಲ್ ಇಡ್ಲಿ ನೋಡಿದ್ದೀವಿ, ಎಲ್ಲ ಇಡ್ಲಿ ನೋಡಿದ್ದೀವಿ. ಆದರೆ ಸಿಹಿ ತಟ್ಟೆ ಇಡ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಮನೆಗಳಲ್ಲಿ ಕೆಲವರು ಮನೆಗಳಲ್ಲಿ ಇದು ಮಾಡುವಂಥ ವಾಡಿಕೆ, ಅಂದರೆ ದಿನ ಮಾಡುವಂಥದ್ದಲ್ಲ ಅಥವಾ ವಾರದಲ್ಲಿ ಮಾಡುವಂಥದ್ದಲ್ಲ, ವರ್ಷದಲ್ಲಿ 1 ಸರಿ 2 ಸರಿ ಯಾವಾಗಲಾದ್ರೂ ಆ ದೇವರಿನ ಕೆಲವು ಅಕ್ಕಿಗಳು ಸಿಕ್ಕಿದಾಗ, ಆ ಅಕ್ಕಿನಲ್ಲಿ ಏನೋ ಮಾಡಬೇಕು ಅಂದಾಗ, ಮನೆಯವರೆಲ್ಲ ತಿನ್ನಬೇಕು ಅಂದಾಗ, ಅಥವಾ ಸಾಯಂಕಾಲ ಹೊತ್ತು ವಿಶೇಷವಾದ ಅಡುಗೆ ಬೇಕು ಅಂದಾಗ ಈ ಸಿಹಿ ತಟ್ಟೆ ಇಡ್ಲಿ ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಂದಿನಿ ತುಪ್ಪ ಮೇಲೆ ಹಾಕಿದ್ದಾರೆ. ತಿಂದರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾವ್ದ್ಯಾವುದೋ ಸ್ವೀಟ್ ತಿನ್ನೋದಕ್ಕಿಂತ ಈಗೆಲ್ಲ ಶುಗರ್ಗಿನ ಬೆಲ್ಲ ಬಳಸಬೇಕು ಅಂತಾರೆ. ಅದರಲ್ಲೂ ಇದು ಒಂದು ಹಳೆಯ ಅಡುಗೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಜಿಮಲ್ಲಂತೂ ಮಾಡೋರಪ್ಪ ಇದನ್ನ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಮಾಡ್ತಾ ಇದ್ರೋ ಮಾಡ್ತಾ ಇಲ್ವೋ ಅಂತ. ಮಾಡಿದಂದರೆ ಬೇಜಾರಾಗಿ ಮಾಡ್ಕೊಳ್ತೀರಾ? ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಒಳ್ಳೊಳ್ಳೆ ಅಡುಗೆಗಳನ್ನ ನೀವು ಕೂಡ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕ್ಕೊಂಡು ತಿನ್ನಬೇಕು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇಷ್ಟ ಆಗುತ್ತೆ. ತುಂಬ ಹಳೆ ಅಡುಗೆ ಇದು. ನಿಮ್ಮ ಅಜ್ಜಿ ಇದ್ದರೆ ಅವ್ರಿಗೆ ಕೇಳ್ಬೋದು, ಅವ್ರು ಹೇಳ್ತಾರೆ ಎಸ್ ನಾವು ಸಿಹಿ ತಟ್ಟೆ ಇಡ್ಲಿಗಳನ್ನ ಮಾಡ್ತಾಯಿದ್ವಿ ಅಥವಾ ಸಿಹಿ ಇಡ್ಲಿಗಳನ್ನ ಮಾಡ್ತಾಯಿದ್ವಿ ಅಂತ. ಚೆನ್ನಾಗಿದೆ. ಯಾಕಂದರೆ ಇದೆಲ್ಲ ಕೆಲವು ಹಳೆ ಅಡುಗೆಗಳು ಮರ್ತೋಗುತ್ತೆ. ಇದು ಮಾಡ್ಬೋದಾ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹಳೆ ಅಡುಗೆ ಸಿಹಿ ತಟ್ಟೆ ಇಡ್ಲಿ. ಓಕೆ, ಒಳ್ಳೊಳ್ಳೆ ಅಡುಗೆಗಳನ್ನ ನಾವು ಮಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಅಡುಗೆಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ಥರ ಕೆಲವು ಸರಿ ಏನಾಗುತ್ತೆ ಅಂದರೆ, ತುಂಬ ತಿಂದಾಗಲೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ, ಕಡಿಮೆ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಹೊಟ್ಟೆ ಉಬ್ಬರ, ಅಸಿಡಿಟಿ, ಉಳಿತೇಗು, ಇವೆಲ್ಲ ಏನೇ ಇದ್ರೂ ಕೂಡ ಇರೋದೊಂದೇ ಪರಿಹಾರ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಜೊತೆಗೆ ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳೀತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಯಾವ ಉಪಯೋಗಿಸೋದು ಹೇಗೆ? ಒಳಗಡೆ ಈ ಥರ ಬಾಟ್ಲಿ ಇರುತ್ತೆ, ತೆಗೆಯೋದು, ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕಿಂತ ಮೊದಲು ಒಂದು ಸರಿ ತೊಗೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರೋಲ್ಲ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಇದೆ, ಅವನ್ನೆಲ್ಲ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು.
ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರೇ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಅದು ಅಂತ ಹೇಳಿದ್ರೆ ಅದು ಕೂಡ ಸನ್ಪ್ಯೂರೇ. ಮುಳ್ಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಸನ್ಪ್ಯೂರೇ. ಜೊತೆಗೆ ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥದ್ದು ಸನ್ಪ್ಯೂರ್ ಆಯಿಲು. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಂದಿನಿ ಎಲ್ರಿಗೂ ಗೊತ್ತಿರೋದು ತುಪ್ಪ ಸಿಗುತ್ತೆ ನಂದಿನಿ ಅಂತ. ನಂದಿನಿ ಹಾಲು, ನಂದಿನಿ ಬೆಣ್ಣೆ, ನಂದಿನಿ ತುಪ್ಪ, ನಂದಿನಿ ಮೊಸರು, ನಂದಿನಿ ಪನ್ನೀರು ಎಲ್ಲವೂ ಹಾಲಿನ ಉತ್ಪನ್ನಗಳಲ್ಲಿ ಭಾರತದಲ್ಲೇ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ನಂದಿನಿಯವರು. ನಂದಿನಿಯವರು ಈಗ ಜ್ಯೂಸ್ ಎಲ್ಲ ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಜ್ಯೂಸ್ ಸಿಗುತ್ತೆ ನಿಮಗೆ. ಟೆಟ್ರಾ ಪ್ಯಾಕ್ನಲ್ಲಿ ಸಿಗುತ್ತೆ. ಯೂಸ್ ಅಂತರೂ ಟೆಟ್ರಾ ಪ್ಯಾಕ್ನಲ್ಲಿ ಮ್ಯಾಂಗೋ ಸಿಗುತ್ತೆ, ಲಿಚಿ ಸಿಗುತ್ತೆ, ಅನಾನಸ್ ಸಿಗುತ್ತೆ, ಎಲ್ಲ ಫ್ಲೇವರ್ದು ನಿಮಗೆ ಒಳ್ಳೆ ಜ್ಯೂಸು ಸಿಗುತ್ತೆ. ಯಾಕಂದರೆ ಬೇಸಿಗೆಗಾಲ ಶುರು ಆಗ್ತಾಯಿದೆ. ಅದನ್ನೆಲ್ಲವನ್ನು ಕೂಡ ನೀವು ಅಲ್ಲಿ ಎಲ್ಲ ನಮ್ಮ ನಂದಿನಿ ಪಾರ್ಲಲ್ಲಿ ತೊಗೋಬೋದು. ಬಲ್ಕ್ ಆರ್ಡರ್ಸ್ ಏನಾದ್ರು ನಂದಿನಿ ಪ್ರಾಡಕ್ಟ್ದು ಬೇಕಾಗಿದ್ದರೆ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ನ ಕೂಡ ನೀವು ಮಾಡ್ಕೋಬೋದು. ನಂದಿನಿ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲ್ಲೆಟ್ಸಿಂದ ಮಾಡಿರುವಂಥ ಉತ್ಪನ್ನಗಳು ಮಿಲೆಕ್ಸ್. ತುಂಬ ಉತ್ಪನ್ನಗಳನ್ನ ಮಾಡಿದ್ದಾರೆ. ಆದರೆ ಮೊದಲ ಬರೀ ರೆಡಿ ಟು ಡ್ರಿಂಕ್ ಸಿಗ್ತಾಯಿತ್ತು, ಈಗ ರೆಡಿ ಟು ಕುಕ್ ಸಿಗ್ತಾ ಇದೆ. ತುಂಬ ಸಖತ್ತಾಗಿರುವಂಥದ್ದು. ಮಿಲೆಕ್ಸ್ ಅವರು ತುಂಬ ಪ್ರಾಡಕ್ಟ್ನ ಬಿಟ್ಟಿದ್ದಾರೆ. ದೋಸೆ, ಇಡ್ಲಿ, ಪೊಂಗಲ್ಲು, ಉಪ್ಪಿಟ್ಟು ಎಲ್ಲವನ್ನೂ ಬಿಟ್ಟಿದ್ದಾರೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಮಿಲೆಕ್ಸ್ ಫುಡ್ಗಳು ತುಂಬ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ. ಯಾಕಂದರೆ ತುಂಬ ಜನಕ್ಕೆ ಅದನ್ನು ಮಿಲೆಕ್ಸಲ್ಲಿ ಮಾಡ್ಕೊಳ್ಳೋಕ್ಕೂ ಬರಬೇಕು. ಇದೇನು ಇನ್ಸ್ಟೆಂಟ್ ಫುಡ್ಡಿಂಗ್ ತೊಗೊಂಡೋಗಿ ಹಿಂಗೆ ಹಾಕಿದ್ರೆ ರೆಡಿ ಆಗುತ್ತೆ. ನೀವು ಮಿಲೆಕ್ಸ್ನ ಉತ್ಪನ್ನಗಳನ್ನ ಬಳಸೋದ್ರಿಂದ ನಿಮ್ಮ ವೆಯ್ಟ್ ರಿಡಕ್ಷನ್ ಆಗುತ್ತೆ. BP ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ. ವೆಯ್ಟ್ ರಿಡಕ್ಷನ್ಗೆ ಎಷ್ಟೊಂದು ಕಾಸು ಖರ್ಚು ಮಾಡ್ತೀರಾ, ಆರೋಗ್ಯಕ್ಕೆ ಎಷ್ಟು ಕಾಸು ಖರ್ಚು ಮಾಡ್ತೀರಾ, ಅದ್ರ ಬದಲು ಮಿಲೆಕ್ಸಿನ ಉತ್ಪನ್ನಗಳನ್ನ ತಿನ್ನಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಸಿಗುತ್ತೆ. ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಹಿ ತಟ್ಟೆ ಇಡ್ಲಿ, ಸಾಂಪ್ರದಾಯಿಕ ಅಜ್ಜಿ ಕಾಲದ ಒಂದು ಒಳ್ಳೆ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ಈ ಥರ ಎಲ್ಲ ಅಡುಗೆಗಳು ನಿಮಗೆ ಬೇಕಾಗಿದೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ನಮ್ಮ ಕಾರ್ಯಕ್ರಮದ ನೋಡಬೇಕು, ಹೊಸ ಹೊಸ ಅಡುಗೆಗಳು ಬಂದು ತಲುಪಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಎಲ್ಲ ಅಡುಗೆಗಳು ಬಂದು ತಲುಪುತ್ತಿದ್ದ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.